ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು RRB ಅಂದರೆ ಭಾರತೀಯ ರೈಲ್ವೆ ಇಲಾಖೆ ಏನಿದೆ, ಇಲ್ಲಿರುವಂತಹ ಗ್ರೂಪ್ ಡಿ ಹುದ್ದೆ ಏನಿದೆ, ಈ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಭಾರತೀಯ ರೈಲ್ವೆ ಇಲಾಖೆಯವರು. ಇದರ ಬಗ್ಗೆ ಒಟ್ಟು 22,000 ಪ್ಲಸ್ ಹುದ್ದೆಗಳು ಖಾಲಿ ಇರುವಂಥದ್ದು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವಿಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು. ಇಲ್ಲಿ ನೋಡ್ಬೋದು, ರಿಕ್ರೂಟ್ಮೆಂಟ್ ಬಾರ್ ದಿ ವೇರಿಯಸ್ ಪೋಸ್ಟಸ್ ಇನ್ ಲೆವೆಲ್ 1 ಆಫ್ 7th CPC. ಇಲ್ಲಿ ಹುದ್ದೆರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಇನ್ನು ಉದ್ಯೋಗದ ಬಗ್ಗೆ ನೋಡೋದಾದರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆಗೆ ಆರಂಭದ ದಿನಾಂಕ ನೋಡೋದಾದರೆ 31/1/2026 ಅಂದರೆ ಜನವರಿ 31ನೇ ತಾರೀಕಿಂದ ಪ್ರಾರಂಭವಾಗಿದೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 2/3/2026 ಅಂದರೆ ಮಾರ್ಚ್ 2ನೇ ತಾರೀಕು ತನಕ ಅರ್ಜಿ ಸಲ್ಲಿಸಲು ಸಮಯಾವಕಾಶ ಇದೆ. ಇನ್ನು ಅರ್ಜಿಗೆ ಸಂಬಂಧಿಸಿದಂತಹ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಯಾವತ್ತು ಅಂತ ನೋಡೋದಾದರೆ 4/3/2026 ಅಂದರೆ ಮಾರ್ಚ್ 4ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಪೇಮೆಂಟ್ ಮಾಡಲಿಕ್ಕೆ. ಇನ್ನು ಅರ್ಜಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡಲು ಅವಕಾಶ ಇದೆ. ಅದರ ಟೈಮ್ ನೋಡೋದಾದರೆ 5/3/2026ರಿಂದ 14/3/2026 ತನಕ ಇಷ್ಟು ದಿವಸ ಅವಕಾಶ ಕೊಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿಕೊಡ್ಲಿಕ್ಕೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ. ಇದರೊಳಗಡೆ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇನ್ನು ಲಿಖಿತ ಪರೀಕ್ಷೆ ಏನಿದೆ ಅಥವಾ ಲಿಖಿತ ಸಹಾಯಕ ಅಭ್ಯರ್ಥಿಗಳು ತಮ್ಮ ವಿವರಗಳನ್ನು ನೀಡಬೇಕಾದಂಥ ದಿನಾಂಕಗಳು 15/3/2026ರಿಂದ 19/3/2026 ತನಕ ಇದೆ. ಇನ್ನು ಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಆಯ್ಕೆ ಮಾಡಿದ ರೈಲ್ವೆ ನೇಮಕಾತಿ ಮಂಡಳಿಗೆ ಏನಿದೆ 2/3/2026 ರಾತ್ರಿ 11:59 ಏನಿದೆ ಆ ಗಂಟೆ ಒಳಗಡೆ ಆನ್ಲೈನ್ ಮೂಲಕ ಸಲ್ಲಿಕೆಯಾಗಬೇಕು. ಇನ್ನು ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ, ಸ್ಯಾಲ್ರಿ ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ, ಇದು 7ನೇ ವೇತನ ಆಯೋಗಕ್ಕೆ ಒಳಪಟ್ಟಿರುವಂಥದ್ದು. ಪ್ರಾರಂಭ ಸ್ಯಾಲ್ರಿ ನೋಡೋದಾದರೆ 18,000ದಿಂದ ಪ್ರಾರಂಭವಾಗುತ್ತೆ, 22,195 ತನಕ ಇರುತ್ತೆ ಸ್ಯಾಲ್ರಿ. ಇನ್ನು ಏಜ್ ನೋಡೋದಾದರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು 33 ಇಯರ್ಸ್ ಒಳಗಡೆ ಇರಬೇಕು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ನೋಡ್ಬೋದು. ಇಲ್ಲಿ ಪ್ರಮುಖ ಸೂಚನೆಗಳು, ನೋಂದಣಿ ಮತ್ತು ಅರ್ಜಿ ಸಲ್ಲಿಕೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ECENನಲ್ಲಿರುವಂಥ ಮಾಹಿತಿ ಏನಿದೆ ಇದನ್ನು ಸಂಪೂರ್ಣವಾಗಿ ಓದಬೇಕು ಅಂತ ಹೇಳಿದ್ದಾರೆ. ಅಂದರೆ ಏನು ನೋಟಿಫಿಕೇಷನ್ ಏನಿದೆ ಇದನ್ನು ನೀಟಾಗಿ ಓದ್ಕೊಳ್ಳಿ. ಇನ್ನು ಅಭ್ಯರ್ಥಿಗಳು ನಿಗದಿತ ಅರ್ಹತಾ ವಿದ್ಯಾರ್ಥಿಗಳನ್ನು ಹೊಂದಿರುವುದು ಕಡ್ಡಾಯ. ಏನೇ ಅವರು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅದೆಲ್ಲ ಹೊಂದಿರಬೇಕು. ಅಂತಿಮ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಅಂದರೆ ನೀವೇನಾದರೂ ಫೈನಲ್ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಇನ್ನು ಅರ್ಜಿಗಳನ್ನು RRBಯ ಅಧಿಕೃತ ವೆಬ್ಸೈಟ್ ಏನಿದೆ ಇಲ್ಲಿ ಮಾತ್ರ ನೀವು ಆನ್ಲೈನಲ್ಲಿ ಸಲ್ಲಿಸಬೇಕಾಗತ್ತೆ. ಇನ್ನು ನಕಲಿ ವೆಬ್ಸೈಟ್ ಮತ್ತು ಉದ್ಯೋಗ ದಲ್ಲಾಳಿಗಳು ಏನಿದ್ದಾರೆ ಇದರ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು CBT ಹಾಗೂ ಫಲಿತಾಂಶಗಳನ್ನು ಅವರ ಅಧಿಕೃತ ವೆಬ್ಸೈಟ್ ಏನಿದೆ ಇಲ್ಲಿ ಮಾತ್ರ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿಗಳು ಒಂದು RRB ರೈಲ್ವೆ ವಲಯವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ನೀವು ಯಾವ ವಲಯಕ್ಕೆ ಸಂಬಂಧಿಸಿದ್ರೆ ಆ ವಲಯವನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಮೊದಲು ಹುದ್ದೆ ಮತ್ತು ಹುದ್ದೆಗಳ ಪಟ್ಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅದರ ಬಗ್ಗೆ ಖಚಿತಪಡಿಸಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಒಬ್ಬ ಅಭ್ಯರ್ಥಿ ಒಂದು ಅರ್ಜಿ ಮಾತ್ರ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಅರ್ಜಿ ರದ್ದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಅಪ್ಲಿಕೇಶನ್ ಮಾತ್ರ ಹಾಕಲಿಕ್ಕೆ ಅವಕಾಶ ಇರುವಂಥದ್ದು. ಮತ್ತು ಮುಂದಿನ ಪರೀಕ್ಷೆಗಳಿಂದ ಅನರ್ಹತೆ ವಿಧಿಸಲಾಗುತ್ತೆ. ಅರ್ಹತೆಯನ್ನು ಆನ್ಲೈನ್ ಅರ್ಜಿನಲ್ಲಿ ನೀಡಿದ ಮಾಹಿತಿ ಆಧಾರದಲ್ಲಿ ತಾತ್ಕಾಲಿಕವಾಗಿ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಒಂದು ಝೋನ್ ಏನಿದೆ ವಲಯ, ಆ ರೈಲ್ವೆ ವಲಯ, ಅದಕ್ಕೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಒಂದೇ ಅಪ್ಲಿಕೇಶನ್, ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕುವಾಗೆ ಇಲ್ಲ. ಇನ್ನು
ಅಭ್ಯರ್ಥಿಗಳ ಅರ್ಹತೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ನೀಡಿರುವ ವಿವರಗಳ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರ್ಹತೆಯ ಕುರಿತು RRB ವಿವರವಾದ ಪರಿಶೀಲನೆ ನಡೆಸುವುದಿಲ್ಲ. ಆದ್ದರಿಂದ ಅಗತ್ಯವಾದ ಮೂಲ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಷರತ್ತಿನಡಿ ಮಾತ್ರ ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಸ್ವೀಕರಿಸಲಾಗುತ್ತೆ. ಅಭ್ಯರ್ಥಿಗಳು ಶಿಕ್ಷಣ, ಅರ್ಹತೆ, ವಯಸ್ಸು, ವೈದ್ಯಕೀಯ ಮಾನದಂಡಗಳು ಇತ್ಯಾದಿ ಅವಶ್ಯಕತೆಗಳನ್ನು ಪೂರೈಸಬೇಕು. ಶಿಕ್ಷಣ ಅರ್ಹತೆಗಳು ಹಾಗೂ ವಯಸ್ಸು, ಜಾತಿ, ವರ್ಗ ಇತ್ಯಾದಿಗಳ ಪ್ರಮಾಣ ಪತ್ರಗಳು, ದಾಖಲೆಗಳನ್ನು RRCಯ ದಾಖಲೆ ಪರಿಶೀಲನೆಯ ಸಮಯದಲ್ಲಿ ಪರಿಶೀಲಿಸಲಾಗುತ್ತದೆ. ಅರ್ಜಿಯಲ್ಲಿ ಮಾಡಿರುವ ಯಾವುದೇ ದಾವೆಗಳಿಗೆ ಪ್ರಮಾಣ ಪತ್ರಗಳು, ದಾಖಲೆಗಳ ಮೂಲಕ ಸಮರ್ಥನೆ ಇಲ್ಲದಿದ್ದಲ್ಲಿ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುತ್ತದೆ. ಇನ್ನು ನೇಮಕಾತಿಯ ಯಾವುದೇ ಹಂತದಲ್ಲಿ ಅಥವಾ ನಂತರ ಅಭ್ಯರ್ಥಿಯ ಕುರಿತು ನೀಡಿದ ಮಾಹಿತಿ ತಪ್ಪಾಗಿದೆ ಅಥವಾ ಸುಳ್ಳಾಗಿದೆ ಎಂದು ಕಂಡುಬಂದಲ್ಲಿ, ಅಥವಾ ಅಗತ್ಯ ಮಾಹಿತಿಯನ್ನು ಮರೆಮಾಚಿದ್ದಲ್ಲಿ, ಅಥವಾ ಅರ್ಹತಾ ಮಾನದಂಡಗಳನ್ನು ಪೂರೈಸದಿದ್ದಲ್ಲಿ ಅವರ ಅಭ್ಯರ್ಥಿತ್ವವನ್ನು ತಕ್ಷಣವೇ ತಿರಸ್ಕರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟನ್ನು ನೀಟಾಗಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ, ಯಾವುದೇ ಡಾಕ್ಯುಮೆಂಟನ್ನು ಮಿಸ್ ಮಾಡಬೇಡಿ. ಇನ್ನು SC ST OBC EWS EBC ಏನಿದೆ, ಸ್ಥಾನಮಾನ ಅಥವಾ ಶುಲ್ಕ ರಿಯಾಯಿತಿ, ಮೀಸಲಾತಿ, ವಯಸ್ಸಿನ ಸಡಿಲಿಕೆ ಮುಂತಾದ ಯಾವುದೇ ದಾವೆ ಮಾಡುವ ಪ್ರಮುಖ ದಿನಾಂಕವೆಂದರೆ ಸೂಚಿಸದಿದ್ದರೆ CNCಗೆ ಸಂಬಂಧಿಸಿದ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಏನಿದೆ ಅದರ ಒಳಗಡೆ ಎಲ್ಲ ನೀವು ಇಟ್ಕೊಂಡಿರಬೇಕು ಈ ಸರ್ಟಿಫಿಕೇಟ್ಗಳನ್ನು. ಇನ್ನು ನಿಗದಿಪಡಿಸಿದಂಥ ಅರ್ಹ ಷರತ್ತುಗಳನ್ನು ಪೂರೈಸಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ತಮ್ಮ ದಾವೆಗಳಿಗೆ ಬೆಂಬಲವಾಗಿ ಅಗತ್ಯವಿರುವ ಎಲ್ಲ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲೇ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲಿಕೇಶನ್ ಹಾಕುವ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆಯಾಗಿ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇನ್ನು ವೈದ್ಯಕೀಯ ಅರ್ಹತೆ ಬಗ್ಗೆ ನೋಡೋದಾದರೆ, ಅಭ್ಯರ್ಥಿಗಳು ಆಯ್ಕೆ ಮಾಡಿರೋ ಹುದ್ದೆಗೆ ನಿಗದಿಪಡಿಸಿರುವ ವೈದ್ಯಕೀಯ ಮಾನದಂಡಗಳನ್ನು ಪೂರೈಸಿರುವುದು ಖಚಿತಪಡಿಸಿಕೊಳ್ಳಬೇಕು. ಆಯ್ಕೆಯಾದ ಹುದ್ದೆಗೆ ವೈದ್ಯಕೀಯವಾಗಿ ಅಯೋಗ್ಯರೆಂದು ಕಂಡುಬಂದ ಅಭ್ಯರ್ಥಿಗಳು ಪರ್ಯಾಯ ನೇಮಕಾತಿಯನ್ನು ನೀಡಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಇನ್ನು ವಯಸ್ಸು, ಪ್ರತಿ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸಿನ ಮಿತಿಯನ್ನು ಪ್ಯಾರಾ 5.1 ಮತ್ತು 5.2ರಲ್ಲಿ ವಯಸ್ಸಿನ ಸಡಿಲಿಕೆಯೊಂದಿಗೆ ಸೂಚಿಸಲಾಗಿದೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ನೇಮಕಾತಿಯ ಪ್ರಕ್ರಿಯೆಯ ಸಂಪೂರ್ಣ ಅವಧಿಯಲ್ಲಿ ಸಂವಹನಕ್ಕಾಗಿ ಅಭ್ಯರ್ಥಿಗಳು ತಮ್ಮದೇ ಆದ ಸಕ್ರಿಯ ಮೊಬೈಲ್ ಸಂಖ್ಯೆ ಮತ್ತು ಮಾನ್ಯವಾದಂಥ ಸಕ್ರಿಯ ವೈಯಕ್ತಿಕ ಇಮೇಲ್ ಐಡಿಯನ್ನು ಹೊಂದಿರಬೇಕು. ಅಂದರೆ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಹೊಂದಿರಬೇಕು. ಇದು ರಿಕ್ರೂಟ್ಮೆಂಟ್ ಏನು ನಡೆಯುತ್ತೆ ಅದರ ಕೊನೆಯ ತನಕ ಇದೇ ಮೇಲ್ ID ಮತ್ತು ಮೊಬೈಲ್ ನಂಬರ್ ಇರಬೇಕು ನಿಮ್ಮ ಜೊತೆಗೆ. ಇನ್ನು ಎಲ್ಲ ಸಂವಹನಗಳು SMS ಅಥವಾ ಇಮೇಲ್ ಮೂಲಕವೇ ನಡೆಯುತ್ತೆ. ಏನಾದರೂ ಕಮ್ಯುನಿಕೇಷನ್ ಏನಾದರೂ ಮಾಡೋದಿದ್ದರೆ ಅವರು SMS ಮೂಲಕ ಅಥವಾ ನಿಮಗೆ ಇಮೇಲ್ ಮೂಲಕವೇ ತಿಳಿಸ್ತಾರೆ. ಇನ್ನು RRB ಇರ್ಬೋದು, RRCಯ ಯಾವುದೇ ಹಂತದಲ್ಲೂ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಬದಲಾವಣೆಯ ವಿನಂತಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಮೊಬೈಲ್ ನಂಬರ್ ಇರ್ಬೋದು, ಇಮೇಲ್ ID ಚೇಂಜಸ್ ಆದರೆ ಅದನ್ನು ಅವರು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ CN ಅಡಿಯಲ್ಲಿ ಒಂದೇ ಮೊಬೈಲ್ ಸಂಖ್ಯೆ ಮತ್ತು ಒಂದೇ ಇಮೇಲ್ ID ಮೂಲಕ ಮಾತ್ರ ಆನ್ಲೈನ್ ನೋಂದಣಿ ಅನುಮತಿಸಲಾಗಿದೆ ಅಂತ. ಒಂದೇ ಒಂದು ಮೊಬೈಲ್ ನಂಬರ್ ಮತ್ತು ಒಂದೇ ಇಮೇಲ್ ID ಅದನ್ನೇ ಕೊನೆಯ ತನಕ ನೀವು ಕ್ಯಾರಿ ಮಾಡಬೇಕಾಗತ್ತೆ. ಇನ್ನು CBT PET ಪರೀಕ್ಷೆಗಳ ಕೇಂದ್ರ ಅಥವಾ ನಗರ ಹಂಚಿಕೆ ತಾಂತ್ರಿಕ ಮತ್ತು ಲಾಜಿಸ್ಟಿಕ್ ಸಾಧ್ಯತೆಯ ಆಧಾರದಲ್ಲಿ ನಿರ್ಧರಿಸಲಾಗುತ್ತೆ. ಅಭ್ಯರ್ಥಿಗಳು CBT PET ಹಾಜರಾಗಲು ಇತರ ನಗರಗಳು, ರಾಜ್ಯಗಳಿಗೆ ಪ್ರಯಾಣಿಸಬೇಕಾಗಬಹುದು. ಯಾವುದೇ ಪರಿಸ್ಥಿತಿಯಲ್ಲೂ ಪರೀಕ್ಷೆ ಕೇಂದ್ರ, ದಿನಾಂಕ, ಶಿಫ್ಟ್ ಬದಲಾವಣೆ ವಿನಂತಿಗಳನ್ನು ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಒಂದು ಸಲ ಏನಾದರೂ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೇ ಇರುತ್ತೆ, ಬೇರೆ ಚೇಂಜಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿರುವಂಥದ್ದು. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಂತರವು ಕ್ರಿಯೇಟ್ ಆ್ಯನ್ ಅಕೌಂಟ್ ಫಾರ್ಮ್ನಲ್ಲಿ ಭರ್ತಿ ಮಾಡಿದಂಥ ವಿವರಗಳೇನಿದೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಸೇರಿ ಆಯ್ಕೆ ಮಾಡಿದ ರೈಲ್ವೆ ಹೊರತುಪಡಿಸಿ ಇತರೆ ವಿವರಗಳನ್ನು ತಿದ್ದುಪಡಿ ಶುಲ್ಕ ಪಾವತಿಸಿ ತಿದ್ದುಪಡಿ ಅವಧಿಯ ಕೊನೆಯ ದಿನಾಂಕದೊಳಗೆ ತಿದ್ದುಪಡಿ ಮಾಡಬಹುದು. ಆದರೆ ತಿದ್ದುಪಡಿ ಅವಧಿ ಮುಗಿದ ನಂತರ RRBಯ ಯಾವುದೇ ತಿದ್ದುಪಡಿ ಮನವಿಯನ್ನು ಸ್ವೀಕರಿಸುವುದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಏನು ನಿಮಗೆ ಅಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಒಳಗಡೆ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯಾವುದೇ ತಪ್ಪು ಆಗದ ರೀತಿಯಲ್ಲಿ ಅಪ್ಲಿಕೇಶನನ್ನು ಹಾಕಿ. ಇನ್ನು ಅಭ್ಯರ್ಥಿಗಳ ಸ್ವಂತ ಹಿತದೃಷ್ಟಿಯಿಂದ ಕ್ರಿಯೇಟ್ ಆ್ಯನ್ ಅಕೌಂಟ್ ಹಂತದಲ್ಲಿ ಡಿಜಿಲಾಕರ್ ಅಥವಾ ಆಧಾರ್ ಬಳಸಿ ಗುರುತಿನ ದೃಢೀಕರಣ ಮಾಡಿಕೊಳ್ಳಲು ಸಲಹೆ ನೀಡಲಾಗಿದೆ. ಈ ಹಂತವನ್ನು ತಪ್ಪಿಸಿದವರು ಆನ್ಲೈನ್ ಅರ್ಜಿ ವಿವರಗಳನ್ನು ಭರ್ತಿ ಮಾಡುವಾಗ ವೆರಿಫೈ ಆಧಾರ್ ಸೌಲಭ್ಯವನ್ನು ಬಳಸಿ ಆಧಾರ್ ವಿವರಗಳನ್ನು ನೀಡಿ ದೃಢೀಕರಿಸಬಹುದು.
ಅಂತಿಮ ಅರ್ಜಿ ಸಲ್ಲಿಕೆಗೆ ಮುನ್ನ ಇದು ಪೂರ್ಣಗೊಳ್ಳಬೇಕು. ಇದರಿಂದ ನೇಮಕಾತಿ ವಿವಿಧ ಹಂತಗಳಲ್ಲಿ ಪ್ರಕ್ರಿಯೆ ಸುಗಮವಾಗುತ್ತದೆ. ಪರ್ಯಾಯ ಗುರುತಿನ ದಾಖಲೆಗಳಿಂದ ದೃಢೀಕರಣ ಮಾಡಿದ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಹಂತದಲ್ಲೂ ಹೆಚ್ಚು ಕಠಿಣ ಹಾಗೂ ವಿವರವಾದ ಪರಿಶೀಲನೆ ನಡೆಯುತ್ತೆ ಅಂಥೇಳಿ ತಿಳಿಸಿದ್ದಾರೆ. ಇನ್ನು ಆನ್ಲೈನ್ ಅರ್ಜಿಯ ವೇಳೆ ಅಭ್ಯರ್ಥಿಗಳನ್ನು ಕ್ರಿಯೇಟ್ ಆ್ಯನ್ ಅಕೌಂಟ್ ಮಾಡಲು ಕೇಳಲಾಗುತ್ತೆ. ಈಗಾಗಲೇ ಖಾತೆ ನೀವೇನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದೇ ಲಾಗಿನ್ ವಿವರಗಳನ್ನು ಬಳಸಿ ಅರ್ಜಿ ಸಲ್ಲಿಸಬೇಕು. ಮುಂಚಿತವಾಗಿ ಖಾತೆ ಇಲ್ಲದಿದ್ದರೂ ಮೊದಲು ಫಸ್ಟಿಗೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಇನ್ನು ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಫಾರ್ಮ್ನಲ್ಲಿ ವಿವರಗಳನ್ನು ಇಮೇಲ್ ID, ಮೊಬೈಲ್ ಸಂಖ್ಯೆ ಸೇರಿ ಮತ್ತು ಆಯ್ಕೆ ಮಾಡಿದ ರೈಲ್ವೆ ಹೊರತುಪಡಿಸಿ ಇತರ ವಿವರಗಳನ್ನು ಬದಲಾಯಿಸಲು ತಿದ್ದುಪಡಿ ಮಾಡಲು ಬಯಸಿದರೆ ಪ್ರತಿ ಬಾರಿಯೂ ₹250 ಮರುಪಾವತಿ ಮಾಡಿ ಆಮೇಲೆ ನೀವು ಕ್ರಿಯೇಟ್ ಫಾರ್ಮ್ನ ಅಕೌಂಟ್ ಏನಿದೆ ಅದನ್ನು ಫಾರ್ಮ್ನ ವಿವರಗಳು ಮತ್ತು ಆಯ್ಕೆ ಮಾಡಿದ ರೈಲ್ವೆ ವಿವರಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತೇಳಿ ಹೇಳಿದ್ದಾರೆ. ಅಷ್ಟು ಪೇ ಮಾಡಬೇಕಾಗತ್ತೆ. ಮತ್ತು 14/3/2026 ಒಳಗಡೆ ನೀವು ಚೇಂಜಸ್ ಮಾಡ್ಕೋಬೇಕು. ಆನಂತರ ನಿಮಗೆ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು 14/3/2026 ನಂತರ ಅರ್ಜಿಯನ್ನು ನೀಡಿದ ಮಾಹಿತಿ ತಿದ್ದುಪಡಿ ಕುರಿತು ಯಾವುದೇ ಮನವಿಯನ್ನು RRBಯು ಸ್ವೀಕರಿಸುವುದಿಲ್ಲ. ಇನ್ನು ಅಭ್ಯರ್ಥಿಗಳು ತಮ್ಮ ಸ್ವಂತ ಹಿತದೃಷ್ಟಿಯಿಂದ ಆನ್ಲೈನ್ ಅರ್ಜಿಯನ್ನು ಕೊನೆಯ ದಿನಾಂಕ ಮುಂಚೆಯೇ ಸಲ್ಲಿಸಬೇಕು ಅಂತೇಳಿ ಹೇಳಿದ್ದಾರೆ. ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ, ಅದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನನ್ನು ಹಾಕಿ. ಸಹಾಯವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ನಿಮಗೆ ಅರ್ಜಿ ಸಲ್ಲಿಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಆ ಕೆಲಸದ ದಿನಗಳಂದರೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ಒಳಗಡೆ ಅವರು ಇಮೇಲ್ IDನೂ ಕೊಟ್ಟಿದ್ದಾರೆ, ಅದಕ್ಕೆ ಮೇಲ್ ಮಾಡ್ಬೋದು, ಅಥವಾ ಫೋನ್ ನಂಬರ್ ಕೊಟ್ಟಿದ್ದಾರೆ, ಇದಕ್ಕೆ ಫೋನ್ ಮಾಡಿ ನೀವು ವಿಚಾರಿಸ್ಕೋಬೋದು. ಇನ್ನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಬಗ್ಗೆ. ಪರೀಕ್ಷೆ ಪ್ರಕ್ರಿಯೆ ಪ್ರಮುಖ ಸೂಚನೆಗಳ ಬಗ್ಗೆ ನೋಡೋದಾದರೆ, ಪರೀಕ್ಷೆಯ ಹಂತಗಳು. ಪರೀಕ್ಷೆ ಒಂದೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ಆಗಿರುತ್ತೆ. ಅಂದರೆ CBT ಮೂಲಕ ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ಅಗತ್ಯವಿದ್ದಲ್ಲಿ ರೈಲ್ವೆ ಮಂಡಳಿ ಇದನ್ನು ಬಹು ಹಂತದಲ್ಲಿ ಅಂದರೆ ಬೇರೆ ಬೇರೆ ಟೈಮಲ್ಲಿ ನಡೆಸ್ತಾರೆ ಹಕ್ಕನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇನ್ನು CBTಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ದೈಹಿಕ ದಕ್ಷತೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮ್ಗೆ ಒಳಗಾಗಬೇಕಾಗತ್ತೆ. ಇನ್ನು ಕಾಲ್ ಲೆಟರ್ ಏನಿದೆ ಇದನ್ನು ಅಭ್ಯರ್ಥಿಗಳು ಪರೀಕ್ಷಾ ನಗರ, ದಿನಾಂಕದ ಮಾಹಿತಿ ಮತ್ತು ಇತರೆ ಪತ್ರಗಳನ್ನು ಸಂಬಂಧಪಟ್ಟ RRB ಅಥವಾ RRC ಅಧಿಕೃತ ವೆಬ್ಸೈಟ್ ಏನಿದೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಇನ್ನು PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿದೆ ಇದು ಖಾಲಿ ಇರುವ ಹುದ್ದೆಗಳ 3 ಪಟ್ಟು ಅಭ್ಯರ್ಥಿಗಳು ಅಂದರೆ 3:1 ರೇಷಿಯೋ ಏನಿದೆ ಇದರ ಮೂಲಕನೇ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದವರು. CBTಯಲ್ಲಿನ ಮೆರಿಟ್ ಆಧಾರದ ಮೇಲೆ PETಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ವೈದ್ಯಕೀಯ ಪರೀಕ್ಷೆ ಏನಿದೆ ಇದು ಹುದ್ದೆಗಳ ಸಂಖ್ಯೆಗೆ ಸಮಾನವಾಗಿ 1:1 ಅನುಪಾತ ಏನಿದೆ ಇದರ ಮೂಲಕ ನಡೆಸಲಾಗುತ್ತೆ. ಇದರ ಮಾಹಿತಿಯನ್ನು SMS ಅಥವಾ ಇಮೇಲ್ ಮೂಲಕ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. CBTಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕಗಳನ್ನು ಡಿಡಕ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹೆಚ್ಚುವರಿ ಅಭ್ಯರ್ಥಿಗಳ ಕರೆ ಅಂದರೆ ಅಭ್ಯರ್ಥಿಗಳು ಗೈರು ಹಾಜರಾಗುವ ಸಂದರ್ಭಗಳನ್ನು ಎದುರಿಸಲು ನಿಗದಿತ ಸಂಖ್ಯೆಗಿಂತ ಹೆಚ್ಚಿನವರನ್ನು ಕರೆಯಬಹುದು. ಆದರೆ PET ಅಥವಾ ವೈದ್ಯಕೀಯ ಪರೀಕ್ಷೆ ಕರೆದ ತಕ್ಷಣ ಉದ್ಯೋಗದ ಹಕ್ಕು ಸಿಗುವುದಿಲ್ಲ. ಪರೀಕ್ಷೆಯಲ್ಲಿ ನಕಲು ಮಾಡುವುದು ಅಥವಾ ಬೇರೆ ಪರೀಕ್ಷೆಗೆ ಕಳುಹಿಸುವುದು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಜೀವಿತಾವಧಿಯವರೆಗೆ ರೈಲ್ವೆ ಪರೀಕ್ಷೆಗೆ ನಿಷೇಧಿಸಲಾಗುವುದು ಮತ್ತು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಯಾವುದೇ ಇದ್ದಂಥ ನಿಷೇಧಿತ ವಸ್ತುಗಳು ಮೊಬೈಲ್ ಫೋನ್ ಇರ್ಬೋದು, ಬ್ಲೂಟೂತ್ ವಾಚ್ ಇರ್ಬೋದು, ಕ್ಯಾಲ್ಕುಲೇಟರ್, ಬೆಲ್ಟ್, ಪರ್ಸ್, ಪೆನ್ ಇಂಥ ಯಾವುದೇ ಎಲೆಕ್ಟ್ರಾನಿಕ್ ಅಥವಾ ಇತರೆ ಯಾವುದೇ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗಡೆ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಪರೀಕ್ಷೆಗೆ ಬೇಕಾದಂಥ ಪೆನ್ನನ್ನು ಅಲ್ಲೇ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೀವು ಕೈಕಾಲುಗಳಿಗೆ ಮೆಹಂದಿ ಹಾಕ್ಕೊಂಡು ಹೋಗಬಾರ್ದು, ಯಾಕೆಂದರೆ ಇದು ಬಯೋಮೆಟ್ರಿಕ್ ಗುರುತಿಸುವಿಕೆ ಅಡ್ಡಿಯಾಗ್ಬೋದು ಅಂತ ಹೇಳ್ಬಿಟ್ಟು ಮೆಹಂದಿ ಎಲ್ಲ ಹಚ್ಕೊಂಡು ಹೋಗುವಾಗೆ ಇಲ್ಲ. ಇನ್ನು ವಸ್ತುಗಳ ಜವಾಬ್ದಾರಿ. ಪರೀಕ್ಷಾ ಕೇಂದ್ರದಲ್ಲಿ ವಸ್ತುಗಳನ್ನು ಇಡಲು ಕ್ಲಾಕ್ ರೂಮ್ ಸೌಲಭ್ಯ ಇಲ್ಲದಿರ್ಬೋದು. ಆದ್ದರಿಂದ ಅಭ್ಯರ್ಥಿಗಳು ಬೆಲೆ ಬಾಳುವಂತಹ ಯಾವುದೇ ವಸ್ತುವನ್ನು ತರಬಾರದು ಅಂತ ಹೇಳಿದ್ದಾರೆ. ಇನ್ನು ನೇಮಕಾತಿಯ ಪ್ರಕ್ರಿಯೆ ಎಲ್ಲ ಹಂತಗಳ ಪ್ರವೇಶವು ತಾತ್ಕಾಲಿಕವಾಗಿರುತ್ತೆ. ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ ಮತ್ತು ವೈದ್ಯಕೀಯ ಮಾನದಂಡಗಳನ್ನು ಪೂರೈಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಇನ್ನು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ನೇಮಕಾತಿಯ ಪ್ರಕ್ರಿಯೆ ಎಲ್ಲ ಹಂತಗಳಲ್ಲಿ ಅಭ್ಯರ್ಥಿಗಳ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತೆ. ಅಭ್ಯರ್ಥಿಗಳು ನಿಗದಿಪಡಿಸಿದಂತಹ ಅರ್ಹತಾ ಷರತ್ತುಗಳನ್ನು ಪೂರೈಸುವುದಕ್ಕೆ ಇದು ಒಳಪಟ್ಟಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ವಯಸ್ಸು, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವೈದ್ಯಕೀಯ ಮಾನದಂಡಗಳು ಸೇರಿದಂತೆ ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸ್ತಾರೆ ಎಂದು ಖಚಿತಪಡಿಸಿಕೊಳ್ಬೇಕು. ಇನ್ನು
ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಮಾನ್ಯತೆ ಪಡೆದಿರುವಂತಹ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ ಅಗತ್ಯ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಂತಿಮ ಪರೀಕ್ಷೆಗೆ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರು ಅರ್ಹರಲ್ಲ ಅಂತ ಹೇಳಿದ್ದಾರೆ. ಇನ್ನು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಮತ್ತು ಅವರ ಭವಿಷ್ಯದ ಎಲ್ಲ ಪರೀಕ್ಷೆಗಳಿಂದ ಹೊರಗಿಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ರೈಲ್ವೆ ಬೋರ್ಡ್ ಏನು ನಡೆಸುತ್ತೆ ಎಕ್ಸಾಮ್, ಅದರಿಂದ ಹೊರಗಿಡಲಾಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಆರ್ ಆರ್ ಸಿಯಿಂದ ನಿರ್ಬಂಧಿಸಲ್ಪಟ್ಟ ಡಿಬ್ಬಾರಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ಸೇವೆ ಅಥವಾ ಸಾರ್ವಜನಿಕ ವಲಯ ಉದ್ದಿಮೆಗಳಲ್ಲಿ ವಜಾಗೊಂಡ ಅಭ್ಯರ್ಥಿಗಳು ಅರ್ಹರಲ್ಲ ಅಂತ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ಮತ್ತು ತಾಯಿಯ ಹೆಸರು ಹಾಗೂ ಜನ್ಮ ದಿನಾಂಕವನ್ನು ತಮ್ಮ SSLC ಅಥವಾ 10ನೇ ತರಗತಿಯ ಪ್ರಮಾಣ ಪತ್ರದಲ್ಲಿರುವಂತೆಯೇ ದಾಖಲಿಸಬೇಕು. IT NAC ಅಭ್ಯರ್ಥಿಗಳು ತಮ್ಮ ಪ್ರಮಾಣ ಪತ್ರದಂತೆ ದಾಖಲಿಸಬಹುದು. ಫೋಟೋ ಮತ್ತು ಸಹಿ ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಲೈವ್ ಫೋಟೋ ಅಂದರೆ ಲೈವ್ ಇಮೇಜನ್ನು ಅಪ್ಲೋಡ್ ಮಾಡಬೇಕು. ಇದಕ್ಕಿಂತ ಮೊದಲು ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಈಗ ಹಾಗೆಲ್ಲ, ಅಭ್ಯರ್ಥಿಗಳು ಲೈವ್ ಫೋಟೋಯನ್ನೇ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ತಮ್ಮದೇ ಆದಂತಹ ಕೈ ಬರಹದ ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಇನ್ನು ಸಹಿ ದೊಡ್ಡ ಅಕ್ಷರಗಳಲ್ಲಿ ಅಥವಾ ಬಿಡಿಯಾದ ಅಕ್ಷರಗಳಲ್ಲಿ ಇರಬಾರ್ದು. ಅಂತಹ ಸಹಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಹಾಗಾಗಿ ಸಿಗ್ನೇಚರ್ ಕೂಡ ಅಷ್ಟೇ ನೀಟಾಗಿರಬೇಕು. ಇನ್ನು ಪರೀಕ್ಷೆಯ ದಿನಾಂಕ ಇರ್ಬೋದು CBT, PET ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಇದನ್ನು ಅವರ ಅಧಿಕೃತ ವೆಬ್ಸೈಟ್ ಏನಿದೆ ಅಲ್ಲಿ ತಿಳಿಸಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಕಾಲ್ ಲೆಟರನ್ನು ವೆಬ್ಸೈಟಿನಿಂದಲೇ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಂಚೆ ಮೂಲಕ ಕಳಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಧಿಸೂಚನೆಯಲ್ಲಿ ನೀಡಲಾದ ಖಾಲಿ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ರೈಲ್ವೆ ಆಡಳಿತ ಅಗತ್ಯತೆಗೆ ಅನುಗುಣವಾಗಿ ಇವುಗಳನ್ನು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಂತ ತಿಳಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯನ್ನು ಅಥವಾ ಹುದ್ದೆಯನ್ನು ರದ್ದುಗೊಳಿಸುವ ಅಧಿಕಾರವನ್ನು ರೈಲ್ವೆ ಆಡಳಿತವು ಕಾಯ್ದಿರಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಪ್ರವೇಶ ಪತ್ರ ನೀಡಿದ ತಕ್ಷಣ ಅಭ್ಯರ್ಥಿಯು ಆಯ್ಕೆ ಖಚಿತವೆಂದು ಭಾವಿಸಬಾರದು. ಪರೀಕ್ಷೆ ಸಮಯದಲ್ಲಿ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗುತ್ತೆ. ದಾಖಲೆ ಪರಿಶೀಲನೆ ಎಲ್ಲ ಹಂತದಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಮಾತ್ರ ಮೂಲ ದಾಖಲೆ ಪರಿಶೀಲನೆಗೆ ಕರೆಯಲಾಗುತ್ತೆ. ಅರ್ಜಿಯಲ್ಲಿ ನೀಡಿದ ಮಾಹಿತಿ ಮತ್ತು ಮೂಲ ದಾಖಲೆಗಳ ನಡುವೆ ವ್ಯತ್ಯಾಸವಿದ್ದಲ್ಲಿ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ತಮಗೆ ಇಷ್ಟವಿರುವ ಹುದ್ದೆ ಮತ್ತು ರೈಲ್ವೆ ಘಟಕಗಳನ್ನು ಯೂನಿಟನ್ನು ಆಯ್ಕೆ ಮಾಡಿಕೊಳ್ಬೇಕು. ಮೆರಿಟ್, ವೈದ್ಯಕೀಯ ಗುಣಮಟ್ಟ ಮತ್ತು ಖಾಲಿ ಹುದ್ದೆಗಳ ಆಧಾರದ ಮೇಲೆ ಹುದ್ದೆಯನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಒಮ್ಮೆ ಒಂದು ಹುದ್ದೆಗೆ ಆಯ್ಕೆಯಾದ ನಂತರ ಅಭ್ಯರ್ಥಿಗಳು ಬೇರೆ ಯಾವುದೇ ಹುದ್ದೆಗೆ ಹಕ್ಕು ಮಂಡಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನೇಮಕಾತಿ ಹಕ್ಕು ನೋಡೋದಾದರೆ ಕೇವಲ ಆಯ್ಕೆಯಾದ ಮಾತ್ರಕ್ಕೆ ರೈಲ್ವೆಯಲ್ಲಿ ಕೆಲಸ ಸಿಕ್ಕಿದೆ ಎಂದು ಅರ್ಥವಲ್ಲ. ಎಲ್ಲ ಅರ್ಹತಾ ಮಾನದಂಡಗಳು, ಚಾರಿತ್ರ್ಯ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ನಂತರವೇ ನೇಮಕಾತಿ ಪತ್ರವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ವರ್ಗಾವಣೆ ನಿಯಮಗಳ ಬಗ್ಗೆ ನೋಡೋದಾದರೆ ಸಾಮಾನ್ಯವಾಗಿ ನೇಮಕಗೊಂಡ ರೈಲ್ವೆ ಘಟಕದಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತೆ. ಹೊಸದಾಗಿ ನೇಮಕಗೊಂಡವರು ಕನಿಷ್ಠ 5ರಿಂದ 10 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸುವವರೆಗೆ ಬೇರೆ ರೈಲ್ವೆ ವಲಯಗಳಿಗೆ ವರ್ಗಾವಣೆ ಕೋರುವಂತಿಲ್ಲ ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ. ಇನ್ನು ತರಬೇತಿಯ ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿ ಪಡೆಯಬೇಕು. ತರಬೇತಿ ಅವಧಿಯಲ್ಲಿ ನಿಯಮಾನುಸಾರ ಸ್ಟೈಪೆಂಡ್ ಮಾತ್ರ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಬಾಂಡ್, ಕೆಲಸಕ್ಕೆ ಸೇರುವ ಸಮಯದಲ್ಲಿ ಅಗತ್ಯವಿದ್ದಲ್ಲಿ ಸೆಕ್ಯೂರಿಟಿ ಅಥವಾ ಇಂಡೆಮ್ನಿಟಿ ಬಾಂಡನ್ನು ನೀಡಬೇಕಾಗತ್ತೆ. ಇನ್ನು ಉಚಿತ ರೈಲು ಪ್ರಯಾಣ, SC ST ಅಭ್ಯರ್ಥಿಗಳಿಗೆ ಮಾತ್ರ ಪರೀಕ್ಷೆಯ ವಿವಿಧ ಹಂತಗಳಿಗೆ ಹೋಗಿ ಬರಲು ಉಚಿತ ಸ್ಲೀಪರ್ ಕ್ಲಾಸ್ ರೈಲ್ವೆ ಪಾಸನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಖಾಲಿ ಹುದ್ದೆಗಳ ಸಂಖ್ಯೆ ರೈಲ್ವೆ ಆಡಳಿತದ ಅಗತ್ಯತೆಗೆ ಅನುಗುಣವಾಗಿ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು. ವೈದ್ಯಕೀಯ ಗುಣಮಟ್ಟ, ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀಡಿದ ನಿಗದಿತ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ. ಇನ್ನು ಕಣ್ಣಿನ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಮಾನದಂಡವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಟ್ಟಿದ್ದಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಫಾರ್ ದಿ ಪೋಸ್ಟು, ಇದರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ವಿಜುವಲ್ ಆ್ಯಕ್ಟಿವಿಟಿ ಎಷ್ಟೆಲ್ಲ ಇರಬೇಕು ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ. ಇದನ್ನೆಲ್ಲ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಅಥವಾ ನೋಟಿಫಿಕೇಷನ್ ಏನಿದೆ ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ. ಇದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು. ಏಜ್ ಗ್ರೂಪು 18 ಇಯರ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ, 33 ಇಯರ್ಸ್ ಒಳಗಡೆ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ನೋಡ್ಬೋದು ಇಲ್ಲಿ ನೀವು. ಅಂದರೆ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ OBC ನಾನ್ ಕ್ರೀಮಿ ಲೇಯರಿಗೆ 3 ಇಯರ್ಸ್ ಇದೆ, SC ST ಅವರಿಗೆ 5 ಇಯರ್ಸ್ ಇದೆ. ಮಾಜಿ ಸೈನಿಕರ ಅವರ ಸೇವೆದ ಅವಧಿಯ ನಂತರ 3ರಿಂದ 8 ವರ್ಷಗಳು ಇದೆ. ಇನ್ನು ವಿಕಲಚೇತನರು ಏನಿದ್ದಾರೆ ಅವರಿಗೆ 10 ವರ್ಷಗಳು ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದಂತಹ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಹೊಂದಿರಬೇಕು.
ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ತಮಗೆ ಅಗತ್ಯ ಇರುವ ವೈದ್ಯಕೀಯ ಅರ್ಹತೆ ಇದೆಯೇ ಎಂದು ಖಚಿತಪಡಿಸಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಅಂತಿಮ ವರ್ಷದ ಫಲಿತಾಂಶಕ್ಕಾಗಿ ಕಾಯ್ತಿರುವಂಥವರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂತ ಹೇಳಿದ್ದಾರೆ. ಇನ್ನು ಎಕ್ಸಾಮ್ ಫೀಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕ್ಯಾಟಗರಿ ಎಲ್ಲ ಏನಿದ್ದಾರೆ ಜನರಲ್ ಇರ್ಬೋದು ಅವರಿಗೆ 500 ರುಪೀಸ್ ಇದೆ. ಅದರಲ್ಲಿ 400 ರುಪೀಸನ್ನು ರೀಫಂಡ್ ಮಾಡಲಾಗುತ್ತೆ. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಫೀಮೇಲ್ ಇರ್ಬೋದು, PWD ಇರ್ಬೋದು, ಅವರಿಗೆಲ್ಲ 250 ರುಪೀಸ್ ಇರುತ್ತೆ. ಈ 250 ರುಪೀಸ್ನ ಎಕ್ಸಾಮ್ ಏನಿದೆ CBT ಅದ ನಂತರ ನಿಮಗೆ ರೀಫಂಡ್ ಮಾಡಲಾಗುತ್ತೆ. ಅಂದರೆ ಯಾರು CBT ಎಕ್ಸಾಮ್ನ ಅಟೆಂಡ್ ಮಾಡಿರ್ತೀರ ಅವರಿಗೆ ಮಾತ್ರ ಅಮೌಂಟ್ ರೀಫಂಡ್ ಆಗುತ್ತೆ. ಎಕ್ಸಾಮ್ಗೆ ನೀವು ಅಟೆಂಡ್ ಆಗಲಿಲ್ಲ ಅಂದರೆ ಅಮೌಂಟು ರೀಫಂಡ್ ಆಗೋದಿಲ್ಲ. ಅಮೌಂಟನ್ನು ಆನ್ಲೈನ್ ಮೂಲಕನೇ ಪಾವತಿಸಬೇಕು. ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಥವಾ UPI ಮೂಲಕನೇ ಪಾವತಿಸಬೇಕು. ಇನ್ನು ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ್ ಮತ್ತು ಜರಾಸ್ಟ್ರೀನ್ ಪಾರ್ಸಿ ಸಮುದಾಯದವರು ಈ ವರ್ಗಕ್ಕೆ ಸೇರಿರ್ತಾರೆ. ಇವರು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಅಂತೇಳಿ ನೀಡಿದ್ದಾರೆ. ಇನ್ನು EBC ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ವಾರ್ಷಿಕ ಕುಟುಂಬ ಆದಾಯ 50,000ಕ್ಕಿಂತ ಕಡಿಮೆ ಇರುವವರು ಮಾತ್ರ ಈ ಸೌಲಭ್ಯಕ್ಕೆ ಅರ್ಹರು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕದಂದು ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ ಅಥವಾ BPL ಕಾರ್ಡನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ನಾನೇನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅಂದರೆ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಎಕ್ಸಾಮ್ ಬಗ್ಗೆ ನೋಡೋದಾದರೆ ಎಕ್ಸಾಮ್ ಡ್ಯೂರೇಷನ್ ಏನು ಮಿನಿಟ್ಸ್ ಅಂದರೆ 90 ನಿಮಿಷ ಇರುತ್ತೆ ಟೈಮಿಂಗ್ಸ್. ಇನ್ನು ಜನರಲ್ ಸೈನ್ಸ್ ಬಗ್ಗೆ 25 ಕ್ವಶನ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸಿಗೆ 25 ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 30 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇದು 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುವಂಥದ್ದು. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು. ಯಾವುದೇ ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪೇಮೆಂಟ್ ಕೂಡ ಅಷ್ಟೇ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಹಾಗಾಗಿ ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚಿತವಾಗಿ ಡೀಟೇಲ್ಡಾಗಿ ನೋಟಿಫಿಕೇಷನ್ ಏನಿದೆ ಅದನ್ನು ಕ್ಲಿಯರಾಗಿ ಓದಿಕೊಂಡು ಆಮೇಲೆ ಯಾವುದೇ ತಪ್ಪಿಲ್ಲದಂತೆ ಅಪ್ಲಿಕೇಶನನ್ನು ಹಾಕಿ. ಅಷ್ಟೇ ಅಲ್ಲ, ನಿಮ್ಮದು ಫೋಟೋಗ್ರಫಿ ಏನಿದೆ ಅದು ಲೈವ್ ಇಮೇಜನ್ನು ತಗೊಳ್ಳುವಂಥದ್ದು. ಹಾಗಾಗಿ ನೀವು ಖುದ್ದಾಗಿ ನೀವೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇನ್ನು ಈ ವಿಡಿಯೋದಲ್ಲಿ ನಾನು ಗ್ರೂಪ್ ಡಿ ಏನಿದೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿರುವಂಥ ಗ್ರೂಪ್ ಡಿ ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಎಲಿಜಿಬಲ್ ಇದ್ದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಇವರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದ್ದರೆ ಯಾರಿಗಿದ್ರ ಅವಶ್ಯಕತೆ ಇದೆಯೋ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.